ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರಾವಳಿ ಚಿತ್ರತಂಡದ ನಟ ಪ್ರಜ್ವಲ್ ದೇವರಾಜ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಕರಾವಳಿ ಟ್ರೈಲರ್ ಲಾಂಚ್ಗೆ ಪ್ರಜ್ವಲ್ಗೆ ಆಹ್ವಾನ ಕೊಟ್ಟಿಲ್ಲ ತಂಡ. ಕಾರ್ಯಕ್ರಮಕ್ಕೆ ನಟ ಪ್ರಜ್ವಲ್ಗೆ ಆಹ್ವಾನ ಕೊಡದಿದ್ದಕ್ಕೆ ಅಭಿಮಾನಿಗಳು ಸಿಟ್ಟಾಗಿದ್ದಾರೆ. ಕರಾವಳಿ ಚಿತ್ರದ ನಾಯಕ ನಟ ಪ್ರಜ್ವಲ್ ದೇವರಾಜ್ ಅವರಿಗೆ ಆಹ್ವಾನವನ್ನೇ ಕೊಟ್ಟಿಲ್ವಂತೆ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ. ಸೊ ಹಾಗಾಗಿ ಅವರ ಅಭಿಮಾನಿಗಳು ಸಿಟ್ಟಾಗಿದ್ದಾರೆ. ಅಭಿಮಾನಿಗಳು ಚಿತ್ರತಂಡ ಹಾಗೂ ಕರವೇ ಪ್ರವೀಣ್ ಶೆಟ್ಟಿ ನಡುವೆ ಜಟಾಪಟಿ ನಡೆದಿರೋದು. ಬೆಂಗಳೂರಿನ ಎಎಂಬಿ ಕಪಾಲಿಯಲ್ಲಿ ನಡೀತಾ ಇರೋ ಕಾರ್ಯಕ್ರಮದಲ್ಲಿ ಗಲಾಟೆ ಆಗಿದೆ. ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ ಪ್ರಜ್ವಲ್ ಅಭಿಮಾನಿಗಳು. ಕರಾವಳಿ ಸಿನಿಮಾದಲ್ಲಿ ಪ್ರಜ್ವಲ್ ಡಬ್ ಮಾಡಿಲ್ಲ ಅಂತ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಬಿ ಶೆಟ್ಟಿ ಪ್ರಜ್ವಲ್ ದೇವರಾಜ್ ಜೊತೆಯಾಗಿ ನಟಿಸಿರುವಂತಹ ಕರಾವಳಿ ಸಿನಿಮಾ ಗುರುದತ್ ಗಾಣಿಗ ಆಕ್ಷನ್ ಕಟ್ ಹೇಳಿರುವಂತಹ ಸಿನಿಮಾ ಇದು. ಅನುಶ್ರೀ ನಿರೂಪಣೆ ಮಾಡ್ತಾ ಇದ್ದಂತ ಕರಾವಳಿ ಕಾರ್ಯಕ್ರಮಕ್ಕೆ ಅಭಿಮಾನಿಗಳು ಅಡ್ಡಿಪಡಿಸಿದ್ದಾರೆ. ಯಾಕೆ ಅಂತ ಅಂದ್ರೆ ಟ್ರೈಲರ್ ಲಾಂಚ್ ಕಾರ್ಯಕ್ರಮ ಇದೆ. ಇಂತಹ ಸಂದರ್ಭದಲ್ಲಿ ನಾಯಕ ನಟ ಪ್ರಜ್ವಲ್ ದೇವರಾಜ್ ಅವರಿಗೆ ಚಿತ್ರತಂಡ ಆಹ್ವಾನವನ್ನೇ ಕೊಟ್ಟಿಲ್ಲ. ಯಾಕೆ ಅನ್ನೋದು ಈಗಿರುವಂತ ಪ್ರಶ್ನೆ. ದಯವಿಟ್ಟು ಸ್ಟೇಜ್ ಹಿಡೀರಿ ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲದೂ ಮಾತುಕತೆಯಲ್ಲಿ ದಯವಿಟ್ಟು ಅಭಿಮಾನಿಗಳು ಯಾರಿದ್ದೀರಿ ದಯವಿಟ್ಟು ಪ್ರಜ್ವಲ್ ದೇವರಾಜ್ ನಮ್ಮ ಸ್ನೇಹಿತರು, ನಮ್ಮ ಸಿನಿಮಾ ನಟರು. ನೀವು ಗಲಾಟೆ ಮಾಡಬೇಡಿ. ಪ್ರಪಂಚದ ಬಗ್ಗೆ, ನಮ್ಮ ಕಂಬಳದ ಬಗ್ಗೆ ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೆಮ್ಮೆಯಿಂದ ಸಹಾಯ ಮಾಡಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಸರ್, ಅದು ಮಿರಾಕಲ್ ಸರ್. ಅಂದ್ರೆ ಮನುಷ್ಯನಿಗೆ ಸಾಧ್ಯವಾಗುವಂತ ಕೆಲಸ ಅಲ್ಲ ಅದು. ಅವ್ರು ಏನ್ ಮಾಡ್ತಾರೆ ಅದು. ಯಾಕಂದ್ರೆ ನಮಗೆ ದೂರದಿಂದ ನೋಡ್ಬೇಕಾದ್ರೆ ನಾವೇನೋ ಇದನ್ನ ಬಫೆಲೋ ರೇಸ್ ಅಂತ ಅನ್ಕೋತೀವಿ. ಆ ಬಫೆಲೋನ ಕಂಟ್ರೋಲ್ ಮಾಡೋದಕ್ಕೆ 6 ರಿಂದ 7 ಜನ ಬೇಕು. ಯಾಕಂದ್ರೆ ದೇ ಆರ್ ನಾಟ್ ಟೇಮ್ಡ್. ನಮ್ಮ ಪ್ರಪಂಚದ ಬಗ್ಗೆ, ನಮ್ಮ ಕಂಬಳದ ಬಗ್ಗೆ ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೆಮ್ಮೆಯಿಂದ ಸಹಾಯ ಮಾಡಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಸರ್, ಅದು ಮಿರಾಕಲ್ ಸರ್. ಅಂದ್ರೆ ಮನುಷ್ಯನಿಗೆ ಸಾಧ್ಯವಾಗುವಂತ ಕೆಲಸ ಅಲ್ಲ ಅದು. ಅವ್ರು ಏನ್ ಮಾಡ್ತಾರೆ ಅದು. ಯಾಕಂದ್ರೆ ನಮಗೆ ದೂರದಿಂದ ನೋಡ್ಬೇಕಾದ್ರೆ ನಾವೇನೋ ಇದನ್ನ ಬಫೆಲೋ ರೇಸ್ ಅಂತ ಅನ್ಕೋತೀವಿ. ಆ ಬಫೆಲೋನ ಕಂಟ್ರೋಲ್ ಮಾಡೋದಕ್ಕೆ 6 ರಿಂದ 7 ಜನ ಬೇಕು. ಯಾಕಂದ್ರೆ ದೇ ಆರ್ ನಾಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ಒಂದು ಪ್ರಶ್ನೆ ಮೊದಲಿಗೆ, ಯಾಕೆ, ಯಾವ ಕಾರಣಕ್ಕಾಗಿ ಅವರನ್ನ ಆಹ್ವಾನ ಕೊಟ್ಟಿಲ್ಲ ಕಾರ್ಯಕ್ರಮಕ್ಕೆ? ಅದಾದ ನಂತರ ಇಲ್ಲಿ ಡಬ್ ಕೂಡ ಮಾಡಿಲ್ವಂತೆ, ಯಾಕೆ? ಇದೀಗ ಕರಾವಳಿ ಸಿನಿಮಾದ ಒಂದು ಟ್ರೈಲರ್ ರಿಲೀಸ್ ಈವೆಂಟ್ ಹಮ್ಮಿಕೊಂಡಿದ್ರು. ಈ ಒಂದು ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ಕ್ಯಾಮಿಯೋ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಪ್ರಜ್ವಲ್ ದೇವರಾಜ್ ಅವರು ಫುಲ್ ಫ್ಲೆಜ್ ಹೀರೋ ಆಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂತದ್ದು. ಸಿನಿಮಾದ ಟ್ರೈಲರ್ ರಿಲೀಸ್ ಆದ ಸಂದರ್ಭದಲ್ಲಿ, ರಿಲೀಸ್ ಆಗಿದ್ದಾದ್ಮೇಲೆ ಎಲ್ಲ ಫ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಶಿಲೆ ಹೊಡೆದ್ರು. ಆದ್ರೆ ಇದ್ದಕ್ಕಿದ್ದಂಗೆ ವೇದಿಕೆ ಹತ್ರ ಬಂದು ಪ್ರಜ್ವಲ್ ದೇವರಾಜ್ ಅವರು ಸಿನಿಮಾದ ಒಂದು ಡಬ್ಬಿಂಗ್ ಮಾಡಿಲ್ಲ, ಅವ್ರ ವಾಯ್ಸ್ ಚೇಂಜ್ ಮಾಡಿದೆ, ಇನ್ ಯಾರು ವಾಯ್ಸ್ ಕೊಟ್ಟಿದ್ದಾರೆ ಅವರ ಒಂದು ಪಾತ್ರಕ್ಕೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಜೊತೆಗೆ ಪ್ರಜ್ವಲ್ ದೇವರಾಜ್ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಸಿನಿಮಾದ ಹೀರೋ ಆಗಿ, ಲೀಡ್ ಹೀರೋ ಆಗಿ ಅವರೇ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನುವಂಥದ್ದು ಒಂದು ಬೇಸರವನ್ನ ಅವರು ಹೇಳ್ಕೊಂಡ್ರು. ಇದು ಹೇಳೋ ರೀತಿಯಾಗಿರ್ಲಿಲ್ಲ. ಜೊತೆಗೆ ಒಂದು ರೀತಿ ಎಲ್ಲೋ ಗಲಾಟೆ ಮಾಡಿದ್ರು. ಯಾಕೆ ಬಂದಿಲ್ಲ ಅನ್ನುವಂಥದ್ದನ್ನ ಪ್ರಜ್ವಲ್ ಅಭಿಮಾನಿಗಳೆಲ್ಲ ಒಟ್ಟಾಗಿ ಒಂದು 50 ಜನಕ್ಕೂ ಎಲ್ಲರೂ ಸಹ ವೇದಿಕೆ ಹತ್ರನೂ ಬಂದು ಕೇಳಿದ್ರು. ಹೀಗಾಗಿ ಚಿತ್ರತಂಡದವರು ಎಲ್ಲ ಒಂದು ರೀತಿ ಏನಕ್ಕೆ ಹೀಗಾಗ್ತಿದೆ ಅನ್ನುವಂಥದ್ದು ಅವ್ರಿಗೂ ಸಹ ಗೊಂದಲದ ವಾತಾವರಣ ಸೃಷ್ಟಿ ಆಯ್ತು. ಇದೆಲ್ಲವೂ ಆದ ನಂತರ ರಾಜ್ಬಿ ಶೆಟ್ಟಿ ಅವರು ಒಂದು ಮಾತನ್ನ ಹೇಳಿದ್ರು. ಪ್ರಜ್ವಲ್ ದೇವರಾಜ್ ಅವ್ರ ಜೊತೆಗೆ ಒಂದು ಅವಕಾಶ ಸಿಕ್ಕಿದ್ರೆ ನಾನೇ ಕೂತು ಮಾತಾಡ್ತೀನಿ, ಏನಾಗಿದೆ ಅನ್ನುವಂಥದ್ದು ನನಗೂ ಸಹ ಗೊತ್ತಿಲ್ಲ. ನನಗೂ ಅವ್ರಿಗೂ ಯಾವುದೇ ರೀತಿಯ ಒಂದು ಮನಸ್ತಾಪ ಖಂಡಿತವಾಗ್ಲೂ ಬಂದಿಲ್ಲ. ಯಾಕಂದ್ರೆ ಈ ಸಿನಿಮಾದ ಹೀರೋ ಬಂದು ಅವರೇ, ನಾನಲ್ಲ, ಜಸ್ಟ್ ಒಂದು ಅತಿಥಿ ಪಾತ್ರವನ್ನ ಮಾತ್ರ ನಾನು ಮಾಡ್ತಿರೋವಂಥದ್ದು. ಇನ್ನು ಗುರುದತ್ ಗಾಣಿಗ ಅವರು ಚಿತ್ರದ ನಿರ್ದೇಶಕರು ಹೇಳಿದ್ದು ಏನಂತ ಹೇಳಿದ್ರೆ, ಸಿನಿಮಾದಲ್ಲಿ ಈ ಒಂದು ಟ್ರೈಲರ್ ಲಾಂಚ್ ಇವೆಂಟ್ಗೆ ಅವ್ರು ಖಂಡಿತವಾಗ್ಲೂ ಆಹ್ವಾನ ಇತ್ತು. ನಿನ್ನೆ ರಾತ್ರಿವರೆಗೂ ಅವರು ನಾನು ಬರ್ತೀನಿ ನಾಳೆ ಈವೆಂಟ್ಗೆ ಅಂತಾನೆ ಹೇಳಿದ್ರು. ಆದ್ರೆ ಇವತ್ತು ಯಾಕೆ ಬಂದಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಕಾಲ್ಸ್ ಇರ್ಬೋದು, ಮೆಸೇಜಸ್ ಗಳಿಗೆ ಅವರು ಯಾವುದೇ ರೀತಿಯ ಸ್ಪಂದನೆ ಕೊಡ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಿಲ್ಲ. 1.5-2 ತಿಂಗಳು ಆಯ್ತು ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ನನಗೆ ಬರ್ತಿಲ್ಲ ಅಂತ ಹೇಳಿದ್ರು.
ಇನ್ನು ಈ ರೀತಿ ಏನಾದ್ರೂ ಗೊಂದಲ ಆದಾಗ ಏನಾದ್ರೂ ಹೀರೋ ಪೇಮೆಂಟ್ ವಿಚಾರದಲ್ಲಿ ಏನಾದ್ರೂ ಒಂದು ರೀತಿ ಮನಸ್ತಾಪ ಆಗಿರಬಹುದು ಅಂತ ಒಂದು ಪ್ರಶ್ನೆ ಕೂಡ ಕೇಳಿದಾಗ ಗುರುದತ್ ಅವರು ಹೇಳಿದ್ರು ಏನಂದ್ರೆ 1,25,00,000 ಸಂಭಾವನೆ ಅವ್ರಿಗೆ ಫಿಕ್ಸ್ ಆಗಿತ್ತು, ಆದ್ರೆ ನಾವು 1 ಕೋಟಿಯನ್ನ ಅವ್ರಿಗೆ ಪೇ ಮಾಡಿದೀವಿ, ಇನ್ನು 25 ಲಕ್ಷ ಬಾಕಿ ಇದೆ, ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ ಅನ್ನುವಂಥದ್ದನ್ನ ಅವರು ಕೂಡ ಕ್ಲಾರಿಟಿ ಕೊಟ್ಟಿರುವಂತದ್ದು. ಆದ್ರೆ ಸಿನಿಮಾ ವಿಚಾರವಾಗಿ ಯಾಕೆ ಇತ್ತೀಚಿನ ಪ್ರಮೋಷನ್ ಗಳಿಗಿರಬಹುದು, ಟ್ರೈಲರ್ ಲಾಂಚ್ ಈವೆಂಟ್ ಬಂದಿಲ್ಲ, ಏನಾದ್ರೂ ಪ್ರಜ್ವಲ್ ಅವರು ರಾಜ್ಬಿ ಶೆಟ್ಟಿ ಏನಾದ್ರೂ ಅವ್ರಿಗೆ ಅಲ್ಲಿ ಏನಾದ್ರೂ ಕಸಿವಿಸಿ ಆಯ್ತಾ, ಡಾಮಿನೇಟ್ ಆಗ್ತಾ ಇದೆಯಾ ಹೇಗೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಬಂದಿರುವಂತದ್ದು. ಆದ್ರೆ ರಾಜ್ಬಿ ಶೆಟ್ಟಿ ಅವರು ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಪ್ರಜ್ವಲ್ ಅವರೇ ಹೀರೋ, ನನಗೆ ಯಾವುದೇ ನೇಮ್ ಫೇಮ್ ಅನ್ನುವಂಥದ್ದು ಇಲ್ಲ, ಬರವಣಿಗೆ ಪಾತ್ರಕ್ಕೆ ಏನು ಕೇಳುತ್ತೆ ಅಷ್ಟು ಮಾತ್ರ ನಾನು ಕೊಡ್ತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿ ಏನು ಉದ್ಧಾರ ಆಗ್ತಿಲ್ಲ ಅಂತ ಹೇಳಿದ್ರೆ ಈ ರೀತಿ ಗಲಾಟೆಗಳನ್ನು ಮಾಡ್ಕೊಳ್ತಾ ಇದೀವಿ, ಹೊಂದಾಣಿಕೆ ಇಲ್ಲ, ಕೊಲಾಬ್ರೇಷನ್ಗಳಿಲ್ಲ ಅನ್ನುವಂಥದ್ದನ್ನ ಬೇಸರವನ್ನ ಕೂಡ ಒಂದು ಏನ್ ಸ್ಟ್ರೈಟ್ ಆನ್ ಫಾರ್ವರ್ಡ್ ಏನ್ ಹೇಳ್ಬೇಕು ಅನ್ನುವಂಥದ್ದನ್ನ ಅವರು ಹೇಳಿದ್ದಾರೆ. ರಾಮ್, ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸ್ವತಃ